ನಿಮ್ಮ ಗೋಲ್ಡ್ ETFs ಯಾವಾಗಲೂ ಫಿಸಿಕಲ್ ಗೋಲ್ಡ್ ಬಾರ್ನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಇಲ್ಲ. ಸೆಬಿ ರೂಲ್ಸ್ನ ಪ್ರಕಾರ ಗೋಲ್ಡ್ ETFs ಅದರ ನೆಟ್ ಅಸೆಟ್ ವ್ಯಾಲ್ಯೂನ 50% ವರೆಗೆ ಒಂದು ಕಾಂಬಿನೇಷನ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಉದಾಹರಣೆಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಕಮೋಡಿಟಿ ಡಿರೈವೇಟಿವ್ಸ್ ಆಗಿರ್ಬೋದು, ಗೋಲ್ಡ್ ಡೆಪಾಸಿಟ್ ಸ್ಕೀಮ್ಸ್ ಆಗಿರ್ಬೋದು, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ಸ್ ಆಗಿರ್ಬೋದು, ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಹೇಗೆ ಅಂತ ನೋಡೋಣ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಮ್ಮೆಲೆ ಸಡನ್ ಆಗಿ ತುಂಬ ಇನ್ವೆಸ್ಟರ್ಗಳ ಹಣ ETFಗೆ ಬಂತು ಅಂತ. ತಕ್ಷಣ ಫಿಸಿಕಲ್ ಗೋಲ್ಡ್ ಚಿನ್ನವನ್ನು ಖರೀದಿ ಮಾಡೋದು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಅದನ್ನು ಸ್ಟೋರ್ ಮಾಡೋದು ಟೈಮ್ ತಗೊಳುತ್ತೆ. ಈ ಥರದ ಸಿಚುವೇಶನ್ನಲ್ಲಿ ಗೋಲ್ಡ್ ETFs ಗೋಲ್ಡ್ ಫ್ಯೂಚರ್ಸನ್ನು ಖರೀದಿ ಮಾಡುತ್ತೆ. ಇದರಿಂದ ETF ವ್ಯಾಲ್ಯೂ ಗೋಲ್ಡ್ ಪ್ರೈಸ್ನ ಜೊತೆಗೆ ಟ್ರ್ಯಾಕ್ ಆಗ್ತಾ ಇರುತ್ತೆ. ಫಿಸಿಕಲ್ ಗೋಲ್ಡ್ ಬರೋವರೆಗೆ ವೆಯ್ಟ್ ಮಾಡಬೇಕು ಅಂತಿಲ್ಲ. ಈ ಗೋಲ್ಡ್ ಫ್ಯೂಚರ್ಸ್ ಅಂದರೆ ಏನು? ಗೋಲ್ಡ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಅಂದರೆ ಫ್ಯೂಚರ್ ಡೇಟ್ನಲ್ಲಿ ಫಿಕ್ಸ್ಡ್ ಪ್ರೈಸ್ಗೆ ಗೋಲ್ಡನ್ನು ಬೈ ಅಥವಾ ಸೆಲ್ ಮಾಡುವಂಥ ಒಂದು ಅಗ್ರಿಮೆಂಟ್. ಈ ಕೇಸ್ನಲ್ಲಿ ಫಂಡ್ ಆಕ್ಚುಯಲ್ ಚಿನ್ನವನ್ನು ಹೋಲ್ಡ್ ಮಾಡೋದಿಲ್ಲ, ಆದರೆ ಗೋಲ್ಡ್ ಪ್ರೈಸ್ ಟ್ರ್ಯಾಕ್ ಮಾಡುವಂಥ ಒಂದು ಫಿನಾನ್ಷಿಯಲ್ ಕಾಂಟ್ರಾಕ್ಟನ್ನು ಹೋಲ್ಡ್ ಮಾಡ್ತಾ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫಿಸಿಕಲ್ ಗೋಲ್ಡ್ ತಕ್ಷಣ ಸಿಗದೇ ಇದ್ದಾಗ ಗೋಲ್ಡ್ ETFs ಗೋಲ್ಡ್ ಫ್ಯೂಚರ್ಸನ್ನು ಟೆಂಪ್ರರಿ ಬ್ಯಾಕಪ್ ಆಗಿ ಯೂಸ್ ಮಾಡುತ್ತೆ. ಹಾಗಾದರೆ ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಏನಾದರೂ ರಿಸ್ಕ್ ಇದೆಯಾ? ಇಲ್ಲ. ಇದರಿಂದ ಕ್ಯಾಪಿಟಲ್ ಲಾಸ್ ಆಗೋ ರಿಸ್ಕ್ ಇಲ್ಲವೇ ಇಲ್ಲ. ಆದರೆ ಒಂದು ಸ್ಮಾಲ್ ಇಂಪ್ಯಾಕ್ಟ್ ಆಗ್ಬೋದು, ಎಕ್ಸ್ಪೆನ್ಸಸ್ ಸ್ವಲ್ಪ ಹೆಚ್ಚಾಗ್ಬೋದು. ಯಾಕೆ ಅಂದರೆ ಗೋಲ್ಡ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ಗೆ ಎಕ್ಸ್ಪೈರಿ ಇರುತ್ತೆ. ಹಾಗಾಗಿ ಫಂಡ್ ತನ್ನ ಪೊಸಿಷನನ್ನು ರೋಲ್ ಓವರ್ ಮಾಡ್ಬೋದು. ರೋಲ್ ಓವರ್ ಅಂದರೆ ಏನು? ಈ ತಿಂಗಳ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆದಮೇಲೆ ಬರೋ ತಿಂಗಳಿಗೆ ಒಂದು ಹೊಸ ಕಾಂಟ್ರಾಕ್ಟನ್ನು ಸ್ಟಾರ್ಟ್ ಮಾಡೋದನ್ನು ರೋಲ್ ಓವರ್ ಅಂತಾರೆ. ಇದರಿಂದಾಗಿ ಫ್ಯೂಚರ್ಸ್ ಪೊಸಿಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಪ್ರತಿ ರೋಲ್ ಓವರ್ಗೆ ಕಾಸ್ಟ್ ಇರುತ್ತೆ. ಅಂದರೆ ಆ್ಯಕ್ಚುಯಲ್ ಗೋಲ್ಡ್ ರಿಟರ್ನ್ ಮತ್ತು ETF ರಿಟರ್ನ್ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಬರ್ಬೋದು. ಆದರೆ ETFಗೆ ಫಿಸಿಕಲ್ ಗೋಲ್ಡ್ ಸಿಕ್ಕ ತಕ್ಷಣ ಫಂಡ್ ETCD ಕಾಂಟ್ರಾಕ್ಟ್ಸ್ ಸೆಲ್ ಮಾಡಿ ಆ ದುಡ್ಡಿನಿಂದ ಗೋಲ್ಡ್ ಬುಲಿಯನನ್ನು ಖರೀದಿ ಮಾಡುತ್ತೆ, ಅಂದರೆ ಫಿಸಿಕಲ್ ಗೋಲ್ಡ್ನ ಖರೀದಿ ಮಾಡುತ್ತೆ. ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಗೋಲ್ಡ್ ETFಸ್ನ ಮೇನ್ ಪರ್ಪಸ್ ಬಂದು ಇಂತಹ ಕಾಂಟ್ರಾಕ್ಟ್ನಲ್ಲಿ ಇನ್ವೆಸ್ಟ್ ಮಾಡೋದಲ್ಲ. ಫಿಸಿಕಲ್ ಗೋಲ್ಡ್ ತಕ್ಷಣ ಬೈ ಅಥವಾ ಸೆಲ್ ಮಾಡೋದಕ್ಕಾಗದೇ ಇದ್ದಾಗ ಇವು ರೇರ್ ಸಿಚುವೇಶನ್ಸ್ನಲ್ಲಿ ಮಾತ್ರ ಯೂಸ್ ಆಗ್ತವೆ. ನೀವು ಗೋಲ್ಡ್ ETFಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ? ಕಾಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.